2024 ಮತ್ತು 25ನೇ ಸಾಲಿನ ಎಲ್ಲ ಒಂದು SSLC ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮಧ್ಯವಾರ್ಷಿಕ ಪರೀಕ್ಷೆ ಮೀಟರ್ ಎಕ್ಸಾಮ್ ಅಥವಾ SA1 ಟೈಮ್ ಟೇಬಲ್ ಆದರೆ ಬೋರ್ಡಿಂದ ಬಂದಿದೆ. ಸೊ ನಿಮಗೆ ಮೀಟರ್ ಎಕ್ಸಾಮು SA1 ಕ್ವಶನ್ ಪೇಪರು ಯಾವಾಗ ನಡೀತದೆ, ಎಕ್ಸಾಮ್ ಯಾವಾಗ ನಡೀತದೆ ಅಂತ ಬೋರ್ಡಿಂದ ಕ್ವಶನ್ ಪೇಪರು ಮತ್ತು ಬ್ಲೂ ಪ್ರಿಂಟು ಅದರ ಜೊತೆಗೆ ಟೈಮ್ ಟೇಬಲ್ ಕೂಡ ಬಂದಿದೆ. ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಮ್ ಟೇಬಲ್ನ ಹೇಳ್ತೀನಿ. ಸೊ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಮತ್ತು ಯಾವ ದಿನ ಯಾವ ಸಬ್ಜೆಕ್ಟ್ ಇರ್ತದೆ, ಯಾವಾಗ ಸಮಯ ಎಷ್ಟು, ಸೊ ಎಲ್ಲ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದ್ದರಿಂದ ತಪ್ಪದೆ ನೀವು ಮಾಡಬೇಕಾದಷ್ಟೇ ವಿಡಿಯೋನ ಕೊನೆಯವರೆಗೆ ನೋಡಿ, ತಪ್ಪದೆ ನೋಡಿ. ಸೊ ಎಲ್ಲ ಸಬ್ಜೆಕ್ಟ್ನ ಎಕ್ಸಾಮ್ ಯಾವಾಗಿದೆ ಅಂತ ನೋಡ್ತಾ ಹೋಗೋಣ. ಸೊ ತಪ್ಪದೆ ಕೊನೆಯವರೆಗೆ ನೋಡಿ. ಅದ್ರ ಜೊತೆಗೆ ವಿಡಿಯೋಗೊಂದು ಲೈಕ್ ಆದರೆ ಮಾಡಿ, ಮತ್ತು ಹೊಸದಾಗಿ ಯಾರು ಚಾನಲ್ಗೆ ವಿಸಿಟ್ ಮಾಡಿದಾರಾ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇನ್ನು ಮುಂದೆ ಬರುವ ಮೀಟರ್ ಎಕ್ಸಾಮ್ಗೆ ಸೊ ಇಂಪಾರ್ಟೆಂಟ್ ಕ್ವಶನ್ನು, ಸೊ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅದ್ರ ಜೊತೆಗೆ ನಿಮಗೆ ಫಿಕ್ಸ್ ಕ್ವಶನ್ ಆದರೆ ಹೇಳ್ತಾ ಇರ್ತೀನಿ. ಸೊ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಲಾಸ್ ಆಗ್ತದೆ. ಸೊ ತಪ್ಪದೆ ನಿಮಗೆ ಯೂಸ್ ಆಗಬೇಕಂದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬ್, ಅದ್ರ ಜೊತೆಗೆ ವಿಡಿಯೋನ ಲೈಕ್ ಆದರೆ ಮಾಡಿ, ಮತ್ತು ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕನಿಷ್ಠ ಇಬ್ಬರು ಫ್ರೆಂಡ್ಸ್ ಆದರೆ ಶೇರ್ ಮಾಡಿ, ಮತ್ತು ಗ್ರೂಪ್ಗೆ ಶೇರ್ ಮಾಡಿ, ತಪ್ಪದೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಇದು ಬಂದ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ರಿಲೀಸ್ ಮಾಡಿದ್ದಾರೆ. ಸೊ ಸುತ್ತಲಿನ ಮನೆಯನ್ನು ರಿಲೀಸ್ ಮಾಡಿದ್ದಾರೆ. ವಿಡಿಯೋ ಆದರೆ ಡೆಲಿ ಆಗಿದೆ, ಆಯಿತು ಮಾಡಬೇಕಾದ್ರೆ. ಸೊ ನೋಡಿ, ಈಗ ಡೈರೆಕ್ಟಾಗಿ ನಾವು ಟೈಮ್ ಟೇಬಲ್ಗೆ ಹೋಗೋಣ. ಸೊ ಇದನ್ನ ಕೂಡ ಪಾಸ್ ಮಾಡಿಟ್ಟು ಓದ್ಕೊಳ್ಳಿ. ಸೊ ನೋಡಿ, ನಾವು ಟೈಮ್ ಟೇಬಲ್ ಹೋಗೋಣ. ಕರ್ನಾಟಕ ಶಾಲಾ ಮತ್ತು ಪರೀಕ್ಷೆ ಮೌಲ್ಯ ಮಂಡಳಿಯಿಂದ 6ನೇ ಆರ್ಡರ್ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಸೊ ಇದನ್ನು ಬಂದ್ಬಿಟ್ಟು 2024 ಮತ್ತು 25ನೇ ಸಾಲಿನ SSLC ಸಂಕಲನಾತ್ಮಕ ಮೌಲ್ಯಮಾಪನ 1ರ ಪರೀಕ್ಷೆ, ಅಂದರೆ ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಮೀಟರ್ ಎಕ್ಸಾಮು ಅಥವಾ ನೀವು SA1 ಅಂತ ಕರಿತಿರಲ್ಲ, ಸೊ ಅದು. ಸೊ ಒಟ್ಟಿನಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ. ನೋಡಿ ಟೈಮ್ ಟೇಬಲ್ ಯಾವ ಎಕ್ಸಾಮ್ ಇರುತ್ತೆ ಅಂತ ಹೋಗೋಣ. ನೋಡಿ, ದಿನಾಂಕ ಮತ್ತು ವಾರ 24/9/2024, ಅಂದರೆ ಇದೇ ತಿಂಗಳು ಸೆಪ್ಟೆಂಬರ್ 24ಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ತಲೆಯಲ್ಲಿರಲಿ. ಸೊ 24/9/2024 ಮಂಗಳವಾರ. ಸೊ ಮಂಗಳವಾರ ನೋಡ್ಕೊಳ್ಳಿ. ವಿಷಯ ಸಂಕೇತ, ಸಮಯ, ಒಟ್ಟು ಅವಧಿ, ಗರಿಷ್ಠ ಅಂಕಗಳು ನೋಡಿ ಇಲ್ಲಿ ಪ್ರತಿಯೊಂದು ಕೊಟ್ಟಿರ್ತಾರೆ. ಸೊ 24/9/2024 ಮಂಗಳವಾರ ನಿಮಗೆ ಯಾವ ಸಬ್ಜೆಕ್ಟ್ ಇರ್ತದೆ ನೋಡಿ. ಪ್ರಥಮ ಭಾಷೆ ಅದನ್ನು ನೋಡ್ಕೊಳ್ಳಿ. ಸೊ ಕನ್ನಡ ಇದ್ದರೆ ಕನ್ನಡ, ತೆಲುಗು ಇದ್ದರೆ ತೆಲುಗು, ಹಿಂದಿ ಇದ್ದರೆ ಹಿಂದಿ. ಸೊ ಪ್ರಥಮ ವಿಷಯ ಕನ್ನಡ. ವಿಷಯ ಸಂಕೇತ ಇರ್ತದೆ ನಿಮಗೆ 01 ಕನ್ನಡ. ಮತ್ತು ಸಮಯ ಬಂದ್ಬಿಟ್ಟು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15. ಸೊ ಒಟ್ಟು ಅವಧಿ 3 ಗಂಟೆ 15 ನಿಮಿಷ ಇರ್ತದೆ. ಸೊ ಒಟ್ಟು ಅಂಕಗಳು ಬಂದ್ಬಿಟ್ಟು 100, ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ 100 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರ್ತದೆ, ಕನ್ನಡ ಎಕ್ಸಾಮು. ಇನ್ನು 25/9/2024 ಬುಧವಾರದಂದು ಇಂಗ್ಲೀಷ್ ಅಥವಾ ಯಾರಿಗಾದರೂ ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಅವರು ಕನ್ನಡ ಇರ್ತದೆ. ಸೊ 25/9/2024 ಬುಧವಾರದಂದು ಇಂಗ್ಲೀಷ್ ಎಕ್ಸಾಮ್ ಇರ್ತದೆ. ಸೊ ಅದು ಬಂದ್ಬಿಟ್ಟು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ 45 ನಿಮಿಷ ಎಕ್ಸಾಮ್ ಇರ್ತದೆ, ಮತ್ತು 15 ನಿಮಿಷ ಓದ್ಕೊಳ್ಳೋಕ್ಕೆ ಇರ್ತದೆ. ಸೊ 80 ಅಂಕಗಳಿಗೆ ಎಕ್ಸಾಮ್ ನಡೀತದೆ. ಇನ್ನು ತೃತೀಯ ಭಾಷೆ ಹಿಂದಿ ಇರ್ತದೆ. ಸೊ ಇದು ಬಂದ್ಬಿಟ್ಟು ಡೇಟನ್ನು ಮೆನ್ಷನ್ ಮಾಡಿಲ್ಲ ಅವರು, ಸೊ ಮೆನ್ಷನ್ ಮಾಡಿದ್ದಾರೆ 26/9/2024 ಗುರುವಾರ. ಸೊ ಗುರುವಾರನೇ ಇರ್ತದೆ. ಸೊ ನಿಮಗೆ ಯಾವುದೇ ರೀತಿ ಗ್ಯಾಪ್ ಆದರೆ ಇಲ್ಲಿ ಕೊಟ್ಟಿಲ್ಲ. ಸೊ ಮುಂದೆ ನೋಡೋಣ ಗ್ಯಾಪ್ ಕೊಟ್ಟಿದ್ದಾರೆ ಇಲ್ಲ ಅಂತ. ತೃತೀಯ ಭಾಷೆ ಹಿಂದಿ ಇರ್ತದೆ. ಸೊ ಉಳಿದ ಯಾವೆಲ್ಲ ಇರ್ತಾವೆ ಅಂತ ನೋಡ್ಕೊಳ್ಳಿ. ನಿಮ್ಮ ಸಬ್ಜೆಕ್ಟ್ ಕೂಡ ಇರ್ತದೆ, ಮತ್ತು ಅದು ಕೂಡ 10ರಿಂದ 1 ಗಂಟೆ. ಸೊ ಇದು ಕೂಡ 80 ಮಾರ್ಕ್ಸ್ ಇರ್ತದೆ. ಇನ್ನು 26/9/2024, ಸೊ 26ನೇ ತಾರೀಕು ಆಯಿತು. ಇನ್ನು 27/9/2024, ಸೊ ಅವತ್ತು ಗಣಿತ ಎಕ್ಸಾಮ್ ಇರ್ತದೆ. ಅದು ಕೂಡ 10ರಿಂದ 1:15, 3 ಗಂಟೆ 15 ನಿಮಿಷ ಇರ್ತದೆ, 80 ಅಂಕಗಳು ಇರ್ತದೆ. ಸೊ 28/9/2024 ಕೋರ್ಸ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ವಿಜ್ಞಾನ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಬೆಳಗ್ಗೆ 10ರಿಂದ 1:15 ಇರ್ತದೆ. ಸೊ ನೋಡಿ, 30/9/2024 ಸೋಮವಾರದಂದು ಸಮಾಜ ವಿಜ್ಞಾನ ಇರ್ತದೆ. ಸೊ ಅದು ಕೂಡ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15. ಸೊ ಯಾರಿಗೆ ಇಂಗ್ಲೀಷ್ ಬರಲ್ಲ ಮುಂದೆ ಹೇಳ್ತೀನಿ. ಸೊ 1/10/2024 ಮಂಗಳವಾರ. ಸೊ ಯಾವೆಲ್ಲ ಇರ್ತವೆ ನೋಡಿ, GTS ವಿಷಯಗಳು ಅಂತ. ಸೊ ಅವನ್ನ ನೋಡ್ಕೊಳ್ಳಿ. ಸೊ ಎಲ್ಲ ಟೈಮ್ ಟೇಬಲ್ ನಿಮ್ಮ ಮುಂದೆ ಇದೆ, ಅವನ್ನ ಚೆನ್ನಾಗಿ ಸ್ಕ್ರೀನ್ಶಾಟ್ ಹೊಡಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಟ್ಕೊಳ್ಳಿ. ಮತ್ತು ಇನ್ನು ಇಂಗ್ಲೀಷ್ನಲ್ಲಿ ನೋಡೋದಾದರೆ ಇಂಗ್ಲೀಷ್ನಲ್ಲಿ ಇರ್ತದೆ, ಇದನ್ನು ಕೂಡ ನೋಡ್ಕೋಬೋದು. ಸೊ ಇದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ಸೊ ಯಾವ ದಿನ ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಸೊ 9ನೇ ತಿಂಗಳು. ಸೊ ಮರಿಕೆ ಹೋಗಬೇಡಿ. ನೋಡಿ, ಈಗ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಡ್ತೀನಿ ನೋಡಿ. ನಾನು ಎಲ್ಲ ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವಶನ್ನು, ಫಿಕ್ಸ್ ಕ್ವಶನ್ನು, ಸೊ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಅಪ್ಲೋಡ್ ಆದರೆ ಮಾಡಿರ್ತೀನಿ, ವಿಡಿಯೋ ಲೇಟ್ ಮಾಡಿ ನೋಡ್ತಾ ಇದ್ದರೆ ಅವನು ಕೂಡ ನೋಡ್ಕೊಳ್ಳಿ. ತಪ್ಪದೆ ಯಾವ ಕ್ವಶನ್ ಬರ್ತವೆ ಚಾನಲ್ ಇವೆ, ತಪ್ಪದೆ ನೋಡ್ಕೊಳ್ಳಿ, ಕೊನೆಯವರೆಗೆ ನೋಡ್ಕೊಳ್ಳಿ. ಸೊ ತಪ್ಪದೆ ಈ ಒಂದು ನಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.